नमो तस्स भगवतो अरहतो सम्मा सम्बुद्धस्स नमो तस्स भगवतो अरहतो सम्मा सम्बुद्धस्स नमो तस्स भगवतो अरहतो सम्मा सम्बुद्धस्स बुद्धं शरणं गच्छामि धम्मं शरणं गच्छामि संघं शरणं गच्छामि द्वितीयांपि बुद्धं शरणं गच्छामि द्वितीयांपि धम्मं शरणं गच्छामि द्वितीयांपि संघं शरणं गच्छामि तृतीयांपि बुद्धं शरणं गच्छामि तृतीयांपि धम्मं शरणं गच्छामि तृतीयांपि संघं शरणं गच्छामि वेरमणि सिक्खापदं समादयामि अभिनवाना वेरमणि सिक्खापदं समादयामि कामेषु निचा ಮುಗುಳಿ ಅಕ್ಷಿಯ ಪ್ರದೇಶದಲ್ಲಿರುವಂತಹ ಎಲ್ಲ ನಮ್ಮ ದಲಿತ ಬಂಧುಗಳ ಹೋರಾಟ ಏನು ಅದೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ ಆಗಬೇಕಂತ ಹೇಳಿ ಮತ್ತು ಅದಕ್ಕಿರುವಂತಹ ಸ್ಥಳವನ್ನು ಇವತ್ತು ಸರ್ಕಾರದ ಸ್ಥಳ ಅದು ಯಾವುದೇ ರೀತಿಯ ವಕಫ್ ಆಸ್ತಿ ಅಲ್ಲ. ಆದಾಗ್ಯೂ ಪ್ರತಿ ದಾಖಲಾ ಪತ್ರಗಳನ್ನು ತಯಾರು ಮಾಡಿ ಇವತ್ತು ಇಡೀ ಆ ಜಾಗ ವಕಫ್ ಆಸ್ತಿ 97ರಲ್ಲಿ ಮೊಹಮ್ಮದ್ ಮೊಹಸಿನ್ ಜಿಲ್ಲಾಧಿಕಾರಿ ಇದ್ದಾಗ ಇಡೀ ವಿಜಯಪುರ ನಗರದಲ್ಲಿ ಸಾವಿರಾರು ಎಕರೆ ಇವತ್ತು ಜಮೀನನ್ನು ಈ ರೀತಿ ವಕಫ್ ಅಂತ ಹೇಳಿ ಅನಧಿಕೃತವಾಗಿ ಘೋಷಣೆ ಮಾಡಿಕೊಂಡು ಸರ್ಕಾರದ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಮತ್ತು ಯಾವ ಇಲಾಖೆಯ ಅಧಿಕಾರಿಯಾಗಿ ಕೆಲಸ ಮಾಡೋದು ಸಹ ಬಿಜಾಪುರದ ಉಸ್ತುವಾರಿ ಕಾರ್ಯದರ್ಶಿಯಾಗಿ ಬಿಜಾಪುರದಲ್ಲಿ ಬರುವ ಉದ್ದೇಶ ಅಂದರೆ ಎಲ್ಲ ಆಸ್ತಿಗಳನ್ನು ವಕಫ್ ಬೋರ್ಡ್ಗೆ ಸೇರ್ಪಡೆ ಮಾಡೋಕ್ಕೆ ದೊಡ್ಡ ಸಂಖ್ಯೆಯನ್ನು ಮೊಹಮ್ಮದ್ ಮೊಹಸಿನ್ ಮಾಡ್ಕೊಂಡು ಬಂದಿದ್ದರು. ನಿಮಗೆಲ್ಲ ಗೊತ್ತಿದೆ, ಸರ್ಕಾರದಲ್ಲಿ ಸುಮಾರು 70 ಎಕರೆ ಜಮೀನನ್ನು ಸರ್ವೆ ನಂಬರ್ 811 ಸರ್ವೆ ನಂಬರು ಮತ್ತು ನಮ್ಮ ದಲಿತರು ಸ್ಮಶಾನ ಏನಿದೆ ನಮ್ಮ APMC ಪಕ್ಕ ಏನು ಇಂಡಿ ರೋಡ್ದಲ್ಲಿ ಏನು ಸ್ಮಶಾನ ಇದೆ ಅದು ಸಹಿತ ಜೈನ ಸಮಾಜದ ಸ್ಮಶಾನ, ನಮ್ಮ ಹಿಂದುಳಿದ ಬಂದರ ಸಮಾಜ ಎಲ್ಲ ಸಮುದಾಯಗಳ ಸ್ಮಶಾನ ಭೂಮಿ ಸಹ ಇವತ್ತು ಘೋಷಣೆ ಮಾಡಿಕೊಂಡಿದ್ದಾರೆ. 97ರಲ್ಲಿ ಮಾಡಿದ್ದಾರೆ. ಇಲ್ಲಿವರೆಗೆ ಇವತ್ತಿನವರೆಗೆ ಅದು ನಮ್ಮ ಕಂದಾಯ ಇಲಾಖೆ ಆಸ್ತಿ ಇದೆ. ನಿಮ್ದೇನು ಇವತ್ತು ಜಾಗ ಇದೆ, ಅಲ್ಲಿ ಒಂದು ಸಣ್ಣ ಮಸೀದಿ ಇದೆ, ಅಲ್ಲಿ ನಮಾಜ್ ಮಾಡೋದಿಲ್ಲ, ಯಾವುದೇ ಪ್ರಾರ್ಥನೆ ಇಲ್ಲ, ಏನೂ ಇಲ್ಲ. ಎಲ್ಲಿ ಪ್ರಾರ್ಥನೆ ಇಲ್ಲ, ಎಲ್ಲಿ ನಮಾಜ್ ಮಾಡೋದಿಲ್ಲ, ಅದು ಮಸೀದಿ ಇರ್ತಲ್ಲಿ ಆಗೋದಿಲ್ಲ ಅಂತ ಅವ್ರ ಕರ್ಮನೆ ಹೇಳ್ತಾರೆ. ಆದಾಗ್ಯೂ ಉದ್ದೇಶಪೂರ್ವಕವಾಗಿ ಕೇವಲ ನಾವು ಅದೊಂದು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ನಾವು 20 ಲಕ್ಷ ರೂಪಾಯಿ ಹಣವನ್ನು ಅನುದಾನವನ್ನು ಅದು ಕೊಟ್ಟು ಒಂದು ಸಮುದಾಯ ಭವನ ಕಟ್ಟಬೇಕಂತ ಹೇಳಿ ನಾವು ಹೋಗಿ ಭೂಮಿ ಪೂಜೆ ಮಾಡಿದ್ವಿ. ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಸಹ ಪಾಪ ಮನೆ ಕರೆದು ಅವ್ರಿಗೆ ತಿಳುವಳಿಕೆ ಹೇಳಿ, ಇದು ಸರ್ಕಾರ ಜಾಗ ಇದೆ, ನಿಮ್ಮ ಜಾಗ ಅಲ್ಲ, ನೀವು ಇಷ್ಟು ಜಾಗ ಅವ್ರಿಗೆ ಬಿಟ್ಟು ಕೊಟ್ಟುಬಿಟ್ರೆ ನಿಮಗೂ ಅನುಕೂಲ ಆಗ್ತದೆ ಮತ್ತು ದಲಿತ ಸಮಾಜದ ಬಂಧುಗಳಿಗೂ ಅಲ್ಲಿ ಜನರಿಗೆ ಚಟುವಟಿಕೆಗಳು ಮಾಡಲಿಕ್ಕೆ ಯಾವುದೇ ಸಾಂಸ್ಕೃತಿಕ ಚಟುವಟಿಕೆ ಆಗಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿವಸ ಆಗಲಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ಧರ್ಮದ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಕೇಂದ್ರ ಆಗ್ತದೆ ಅನ್ನುವಂಥದ್ದನ್ನು ಅವರು ಮನಗಾಣಿಸುವಂಥ ಪ್ರಯತ್ನ ನಮ್ಮ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಅದನ್ನೆಲ್ಲ ಮೀರಿ ಇವತ್ತು ಬೆಳಗಾವಿಯಲ್ಲಿರುವಂಥ ವಕಫ್ನ ಟೀಮ್ಗಳು ಹೋಗಿ ಸ್ಟೇ ತಗೊಂಡ್ಬಂದಿದ್ದಾರೆ. ಆದರೆ ಇಷ್ಟೊತ್ತು ಸುದೀರ್ಘವಾಗಿ ನಮ್ಮೆಲ್ಲ ಏನು ನಮ್ಮ ಸಮುದಾಯದೆಲ್ಲ ನಮ್ಮ ಯುವಕರು ಬಂದಿದ್ದು ನನ್ನ ಜೊತೆಗೆ
ಮಾಡಿದ್ವಿ, ಜಿಲ್ಲಾಧಿಕಾರಿಗಳ ಜೊತೆಗೆ ಇಸ್ಕೊಟ್ಟವರೆ ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ಈಗ ನಮ್ಮ ಡಿಸಿಯವರ ಕೈನೂ ಅಲ್ಲಿ ಕಟ್ಟಿದ್ದಾರೆ. ಯಾಕಂದರೆ ಸ್ಟೇಟಸ್ ಇರೋದ್ರಿಂದ ಅವರು ಯಾವುದೇ ಕ್ರಮ ತಗೋಲಿಕ್ಕೆ ಆಗದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಆದರೆ ಕಾನೂನಾತ್ಮಕವಾಗಿ ಈ ದೇಶದಲ್ಲಿ ಬಹಳ ದೊಡ್ಡ ಚರ್ಚೆ ನಡೆದಿದೆ ವಕಫ್ ಆಸ್ತಿ ಬಗ್ಗೆ. ನಿಮಗೆಲ್ಲ ಗೊತ್ತಿಲ್ಲ, ಇದು ಬಿಜಾಪುರ ಅಷ್ಟೇ ಅಲ್ಲ, ಇವತ್ತು ನಮ್ಮ ದೇಶದಲ್ಲಿ ಈ ಕೆಟ್ಟ ಕಾನೂನನ್ನು ಜವಾಹರ್ಲಾಲ್ ನೆಹರು ತಂದರು. ಯಾರು ಪಾಕಿಸ್ತಾನಕ್ಕೆ ಹೋಗಿ ಹೋಗಲ್ಲ, ಅವರ ಆಸ್ತಿಗಳು ಇರ್ಬೋದು ಅಥವಾ ಅದನ್ನೆಲ್ಲ ಸುಮಾರು 12 ಲಕ್ಷ ಎಕರೆ ಭಾರತದಲ್ಲಿ ಇವತ್ತು ವಕಫ್ ಆಸ್ತಿ ಅಂತ ಘೋಷಣೆ ಮಾಡಿದ್ರು. ಅದನ್ನು ನಾವು ಚಾಲೆಂಜ್ ಸುಪ್ರೀಂ ಕೋರ್ಟ್ನಾಗೂ ಮಾಡಲ್ಲ ಅಂತ ಕಾನೂನು ಮಾಡಿರ್ತೀರ. ಈಗ ನಾವು ಏನು ಹೋಗ್ಬೇಕಪ್ಪ ಅಂದ್ರೆ ಆ ಟ್ರಿಬ್ಯುನಲ್ ಒಂದೇ ನಮ್ಮ ವಾದ ಅಟೆಂಡ್ ಮಾಡಬೇಕು. ಎಲ್ಲಿ ಯಾವ ಕಳ್ಳತನ ಮಾಡಲ್ಲ, ಕಳ್ಳನ ಮುಂದೆ ವಾದ ಮಾಡ್ಬೇಕು ನಾವು. ಈಗ ನಮ್ಮದು ಇರ್ತದೆ, ನೀವು ಬರ್ತದೆ ಕರಿವು ಮಹಾಲಕ್ಷ್ಮಿ ಗುಡಿನೂ ವಕಫ್ ಅಂತ ಹೇಳ್ತಾರೆ. ಬಿಜಾಪುರದಾಗ ಇಂಥ ಬಹಳಷ್ಟು ವಕಫ್ ಆಸ್ತಿಗಳನ್ನು ಅಕ್ರಮವಾಗಿ ಹೊತ್ತು ನೋಂದಣಿ ಮಾಡಿದ್ದಾರೆ. ಅದಕ್ಕೆ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಬಿಜಾಪುರ ನಗರದ 3 ಆಸ್ತಿಗಳು ವಕಫ್ ಅಲ್ಲ, ಸರ್ಕಾರ ಕಂದಾಯ ಇಲಾಖೆದ ಆರ್ಡರ್ ಆಗಿದೆ. ಈಗ ಅದನ್ನು ನಾವು ಜಿಲ್ಲಾಧಿಕಾರಿಗಳು ಹೇಳಿದ್ದೀವಿ, ಅದನ್ನು ತಕ್ಷಣ ಅದನ್ನು ಸರ್ಕಾರದ ಮಾಡಬೇಕು, ವಕಫ್ ಅನ್ನುವಂಥದ್ದು ಅವರಿಂದ ತೆಗೆದು ಹಾಕ್ಬೇಕಂತ ಹೇಳಿದ್ವಿ. ಅವರು ಒಪ್ಪಿಕೊಂಡಿದ್ದಾರೆ. ಇದು ಸಹ ನಾವು ಈ ಕೇಸನ್ನು ಸಹ ನಾವು ಜವಾಬ್ದಾರಿ ತಗೊಂಡಿದ್ದೇನೆ. ಅದನ್ನು ಸಾರ್ವಜನಿಕ ಹಿತಾಸಕ್ತಿಯನ್ನು ಹಾಕ್ತೀವಿ. ಹೈಕೋರ್ಟ್ನಲ್ಲಿ ಇದನ್ನು ಚಾಲೆಂಜ್ ಮಾಡ್ತೀವಿ ಮತ್ತು ಬೆಳಗಾವಿ ಟ್ರಿಬ್ಯುನಲ್ನಲ್ಲಿ ಏನು ಅವರು ಲೋನ್ ಮಾಡ್ಯಾರ ಅದನ್ನು ರದ್ದುಪಡಿಸಲಿಕ್ಕೆ ನಮ್ಮಲ್ಲಿ ಎಲ್ಲ ಸಾಕಷ್ಟು ದಾಖಲೆ ಅದಾವೆ. ಅವ್ರ ವಕಫ್ ಮಾಡಲಿಕ್ಕೆ ಯಾವುದೇ ರೀತಿಯ ಅವಕಾಶ ಇಲ್ಲದೇ ಇದ್ರೂ ಸಹ ಒಂದು ಸಣ್ಣ ಮಸೂದೆ ಸುತ್ತಲಿರುವಂಥ ಎಲ್ಲ ಜಾಗನೂ ವಕಫ್ ಮಾಡ್ಯಾರ. ಅದನ್ನು ನಾವು ಚಾಲೆಂಜ್ ಮಾಡ್ತೀವಿ. ಅದು ಒಂದಂತೂ ಈ ಹೋರಾಟದಿಂದ ನೀವೇನು ಹೋರಾಟ ಮಾಡ್ತಾ ಇದ್ರಿ, ಎಷ್ಟು ದಿವಸ ಆಯ್ತು ಇವತ್ತಿಗೆ? 29 ದಿವಸದ ಹೋರಾಟ. ಇದು ಯಾವುದೇ ರೀತಿಯಿಂದ ವಿಫಲ ಆಗುವುದಿಲ್ಲ. ಯಾರೂ ಇದೊಂದು ಈ ಹೋರಾಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಭವನದ ಹೋರಾಟ ನನಗೆ ಗ್ಯಾರಂಟಿ ಇದೆ, ಮುಂದಿನ ದಿವಸಗಳಲ್ಲಿ ಇಡೀ ದೇಶದಲ್ಲಿ ವಕಫ್ ಆಸ್ತಿಯನ್ನು ಕೇಂದ್ರ ಸರ್ಕಾರ ವಾಪಸ್ ತೆಗೆದುಕೊಳ್ಳುವಂತ ಒಂದು ದೊಡ್ಡ ಹೋರಾಟಕ್ಕೆ ಕಾರಣ ಆಗ್ತದೆ. ನಾವು ಸಾರ್ವಜನಿಕ ಹಿತಾಸಕ್ತಿಯೂ ಆಗ್ತೀವಿ. ನಾ ಪ್ರಧಾನಮಂತ್ರಿಗಳಿಗೂ ಮನವಿ ಮಾಡ್ಕೋತೀನಿ, ಇಡೀ ದೇಶದಲ್ಲಿ 12 ಲಕ್ಷ ಎಕರೆ ಅನ್ನೋದು ನಮ್ಮ ಭಾರತದ ಆಸ್ತಿ, ಅದನ್ನು ನಾವು ವಕಫ್ನಿಂದ ಮುಕ್ತ ಆಗಬೇಕು. ಅಲ್ಲಿ ಎಲ್ಲ ದಲಿತ ಬಾಂಧವರಿಗೆ ಮನೆ ಕಟ್ಟಿಸಿಕೊಡುವಂಥ ಕೆಲಸ ಕೇಂದ್ರ ಸರ್ಕಾರ ಕೈಗೊಳ್ಳಬೇಕಂತ ನಾವು ಪ್ರಧಾನಮಂತ್ರಿಗಳು ಪತ್ರ ಬರೀತೀವಿ, ಅಲ್ಲಿ ಹೋರಾಟ ಮಾಡ್ತೀವಿ ಮತ್ತು ವಕಫ್ನಿಂದನೂ ನಾವು ಹೋರಾಟ ಮಾಡ್ತೀವಿ. ಕಲಬುರಗಿ ನ್ಯಾಯಾಲಯದಲ್ಲಿಯೂ ಸಹ ಇದನ್ನು ನಾವು ಚಾಲೆಂಜ್ ಮಾಡ್ತೀವಿ. ಎಲ್ಲರೂ ನಾವು ಕೈ ಮುಗಿದು ತಿಳ್ಕೋದೇನಂದ್ರೆ ಇದು ಏನೂ ಹೋರಾಟ ವಿಫಲ ಆಗಿಲ್ಲ. ನೀವು ಭಾಳ ಒಳ್ಳೆಯ ಕೆಲಸ ಮಾಡಿದ್ರಿ. ಕೆಲವು ಮಂದಿ ಟೀಕೆ ಮಾಡಿರ್ಬೋದು, ನಿಮ್ಮ ಹಿಂದೆ ಯಾರೂ ಇಲ್ಲ, ನಿಮ್ಗೆ ಯಾರು ನೋಡ್ಕೋತಾರ, ನಾ ನೋಡ್ಕೋತೀನಿ. ಅಂತ ಸಂದರ್ಭ ಬಂದ್ರೆ ನಾನೇ ಹೋರಾಟದ ಮುಂದೆ ಬಂದು ನಾ ಡಿ ಸಿ ಆಫೀಸ್ ಮುಂದ್ಕೊಂಡ್ರಕ್ಕೆ ನಾ ತಯಾರಾದೀನಿ ಅಂತ ನಾನು ಭಾಳ ಗಟ್ಟಿಯಾಗಿ ಹೇಳ್ತಿದ್ದೀನಿ. ಈಗ ಅವ್ರು ಏನೇನು ಕಾನೂನು ಪ್ರಕಾರ ಏನು ಮಾಡ್ಲಿಕ್ಕತ್ತಾರ ಅದೇನು ಅಂತಾರಲ್ಲ, ಬರೇ ಒಂದು ಪಾಂಡವರು ಕೃಷ್ಣ ಸಂಧಾನ ಬರ್ತಾನೆ ಕೌರವರ ಪಾಂಡವರಿಗೆ ಏನು ಕೇಳ್ತಾನ, ಕೃಷ್ಣ ಏನು ಕೇಳ್ತಾನ ಅವ್ರಿಗೆ ಧೃತರಾಷ್ಟ್ರಗೆ, ಬರೀ ಪಾಂಡವರಿಗೆ 5 ಮಂದಿಗೆ 5 ಹಳ್ಳಿ ಬಿಟ್ಟು ಕೊಡೋಕೆ ಎಷ್ಟು, ಬರೀ 5 ಹಳ್ಳಿ. ಅವ ದುರ್ಯೋಧನ ಏನತ್ತಾನ, ನಾ ಒಂದು ಸೂಜಿ ಮ್ಯಾಗಿನ ತುದಿ ಅಟ್ಟು ಸಹಿತ ಪಾಂಡವರಿಗೆ ಆಸ್ತಿ ಕೊಡುದಿಲ್ಲ ಆತಾನ. ಮುಂದೇನಾಯ್ತು, 100 ಅಂತ ಕೌರವರು ನಾಶ ಆದ್ರು, ಪಾಂಡವರು ಹೆಂಗೆ ಗೆದ್ದರಲ್ಲ, ಇವತ್ತೇನು ನಿಮ್ಮ ಹೊಲಿಗೆಯಿಂದ ಪ್ರಾರಂಭ ಆಗ್ಯದ. ನನಗೆ ಹೇಳ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕನಸಿತ್ತು, ಅವರು ವಕಫ್ಗೆ ವಿರೋಧ ಮಾಡಿಕೊಳ್ಳೋದನ್ನು. ಆ ಒಂದು ಕಾರಣಕ್ಕೆ ಇವತ್ತು ಇದು ಏನು ಸಣ್ಣ ಹೋರಾಟ ಅಲ್ಲ. ನೀವು ಇವತ್ತು ದಲಿತರು ಇವತ್ತು
ಜಾಗೃತ ಆಗಿದ್ದೀರಿ. ನಿಮ್ಮ ಮೇಲೆ ಏನೋ ಇವತ್ತು ಅನ್ಯಾಯಗಳು ಆಗ್ಯಾವ, ಅದು ಸರಿಪಡಿಸೋ ಕಾಲ ಬಂದಾಗ ಇದು ನಾನು ಸುಪ್ರೀಂ ಕೋರ್ಟ್ವರೆಗೆ ಹೋಗ್ತೀನಿ. ಹೋಗಿದ್ರೆ ನನಗೆ ಗ್ಯಾರಂಟಿ ಇದೆ, ನಮ್ಮ ಸಂವಿಧಾನದಲ್ಲಿ ಎಲ್ಲೂ ಅದಕ್ಕೆ ವಕಫ್ ಕಾಲ ಎಲ್ಲೂ ಅವಕಾಶ ಇಲ್ಲ. ಅದನ್ನು ಸಂಪೂರ್ಣವಾಗಿ ಭಾರತದಿಂದ ಕಿತ್ತು ಹೋಗಿದ್ರೆ ಅವಾಗ ಹೆಂಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಣೆ ಬಳಿ ಒಂದು ಯಾವ್ದು ದೊಡ್ಡ ಹೋರಾಟ ಆಗಿತ್ತಲ್ಲ, ಕೋರೆಗಾಂವ್ ಹೋರಾಟ. ಆ ಕೋರೆಗಾಂವ್ ಹೋರಾಟದಂತೆ ಇದು ಬಿಜಾಪುರದ ನಿಮ್ಮ ಹೋರಾಟ ವಕಫ್ ಅನ್ನುವಂಥ ಕಾನೂನು ರದ್ದಾಗಲಿಕ್ಕೆ ಕಾರಣ ಆಯ್ತು ಇತಿಹಾಸದಲ್ಲಿ ಸೇರ್ತದೆ. ಅದಕ್ಕೆ ಕಾನೂನು ಪ್ರಕಾರ ನಾವು ಹೋರಾಟ ಮಾಡೋಣ. ಈಶ್ವರ ಹೇಳ್ಯಾರ, ಇವತ್ತೇ ಕೋರ್ಟ್ನ ಸ್ಟೇ ಬೇಕಾದ್ರೆ ನಾನು ಸಂಪೂರ್ಣ ಆಸ್ತಿ ಕಂದಾಯ ಇಲಾಖೆಗೆ ಮಾಡ್ಕೋತೀನಿ. ನಾವ್ರಿಗೇನು ವಿನಂತಿ ಮಾಡ್ಕೊಂಡಿನಿ ಅಂದ್ರೆ ಆ ಮಸೂತಿ ಸಾಗಾಟೆ ಬಿಟ್ಟು ಉಳಿಕಿದ್ರೆ ನಾವು ಬಡವರಿಗೆ ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ ನಾವೆಲ್ಲ ಬಡವರಿಗೆ ಮನೆ ಕಟ್ಟಿ ಕೊಡ್ತೀವಲ್ಲ ಅಂತ ನಾನು ಹೇಳಿದ್ದೀನಿ. ಅವರು ಒಪ್ಕೊಂಡಿದ್ದಾರೆ. ಇಲ್ಲ ಸರ್ ಅದು ವೆಕೆಟ್ ಆಯ್ತಂದ್ರೆ ಗೌರ್ಮೆಂಟಿಗೆ ನಾವು ತಗೋತೀನಿ, ಮುಂದೆ ನಿಮ್ಮ ಆಶ್ರಯ ಕಮಿಟಿಗೆ ಅದನ್ನು ನಾನೇ ಚೇರ್ಮನ್ ಇದ್ದೀನಿ ಆಶ್ರಯ ಕಮಿಟಿದು, ನಮ್ಗೆ ಕೊಡ್ತೀನಿ ಅಂತ ಹೇಳ್ಯಾರ. ನಾನು ನಿಮಗೆಲ್ಲ ಅಲ್ಲಿ ಎಷ್ಟು ನೀವು ಅಲ್ಲಿ ಕುಟುಂಬ ಅದಾರ ನಾನು ನೋಡಿ ನಿಮ್ಮ ಮನ್ಯಾಗ ಎಷ್ಟು ಕೆಟ್ಟ ಪರಿಸ್ಥಿತಿ ಒಳಗಿದ್ರಿ. ಆ ಪತ್ರೆಗಳು ಒಂದು ರೂಮ್ನಾಗ ಬರೀ ಬಾಗಿಲಿಲ್ಲ, ಬರೀ ಒಂದು ಅರಿವಿ ಮುಂದೆ ಹಾಕೊಂಡು ಇಷ್ಟು ಕೆಟ್ಟ ದೈನಿಕ ಸ್ಥಿತಿ ಒಳಗೆ ನೀವು ಜೀವನ ಮಾಡ್ತಾ ಇದ್ರಿ. ಆ ಜಾಗದಾಗನೇ ಅವ್ರಿಗೆ ಎಲ್ಲಿ ಅನ್ಯಾಯ ಮಾಡಿರಲ್ಲ ಅದೇ ಜಾಗದಾಗನೇ ಮನೆ ಕಟ್ಟುವಂಥ ಒಂದು ಪ್ರತಿಭೆ ಅಲ್ಲಿವರೆಗೆ ಸುಮಾರು 29 ದಿವಸ ಇವತ್ತೇನು ಉಪವಾಸ ಕೂತಿರಲ್ಲ. ಇದಕ್ಕೆ ನ್ಯಾಯ ಕೊಡೋದ್ರ ಸಲುವಾಗಿ ಈಗಾಗಲೇ ಡಿಸಿಯವರು ನಾವು ಪಾಟಿಗೋಡೆ ಹಚ್ಚಿಕ ಅಲ್ಲಿ ಒಂದು ಜಾಗ ಇದೆ. ಈಗಾಗಲೇ ನಾನು ನಮ್ಮ ಹಿಂದಿನ ಸರ್ಕಾರ ಇದ್ದಾಗ ಅಲ್ಲಿ ಒಂದು 6 ಕೋಟಿ ರೂಪಾಯಿನ ಹಣ ಸೋಷಿಯಲ್ ವೆಲ್ಫೇರ್ ಜಮಾ ಮಾಡೀನಿ. ಅಲ್ಲಿ ಎದಕ್ಕೆ ಸಲುವಾಗಿಪ್ಪ ಅಂದ್ರೆ 2 ಎಕರೆ ಇತ್ತು ಜಾಗ. ಆ 2 ಎಕರೆ ಜಾಗದಾಗ ಒಂದು ಕಾಂಪ್ಲೆಕ್ಸ್ ಕಟ್ಲಕತ್ತೀವಿ, ಒಳಗ ಒಂದು ಕಲ್ಯಾಣ ಮಂಟಪ ಕಟ್ಲಕತ್ತೀವಿ. ಅವೇನು ಕಾಂಪ್ಲೆಕ್ಸ್ ಅಂಗಡಿ ಆಗ್ತಾವಲ್ಲ, ಎಷ್ಟು ಅಂಗಡಿ ಆಗ್ತಾವ ನಿಮ್ಗೆಲ್ಲ ನಕಾಶೆ ಕೊಡ್ತೀನಿ. ನಾವು ಇದೆಲ್ಲ ಅಪ್ರೂವಲ್ ಆಗೈತಿ. ಇನ್ನು ಬರೀ ಭೂಮಿ ಪೂಜೆ ಮಾಡಿ ನಾವು ಚಾಲು ಮಾಡಬೇಕಾಗೈತಿ. ಅವೆಲ್ಲ ಅಂಗಡಿಗಳು SC ST ಜನಾಂಗದ ಹುಡುಗರಿಗೆ ಮಾತ್ರ, ಹೆಣ್ಮಕ್ಳಿಗೆ ಮಾತ್ರ ಅಲ್ಲಿ ಅಂಗಡಿ ಹಾಕಲಿಕ್ಕೆ ಕೊಡುವಂಥದ್ದು ನಾವು ಮಾಡಿದ್ವಿ. ಅದನ್ನು ಬಾಬು ಗಜ್ಜೇಂದ್ರ ನಮ್ಮ ಹೆಸರನ್ನ ಅದಕ್ಕೆ ಆ ಕಾಂಪ್ಲೆಕ್ಸ್ಗೆ ಹೆಸರಿರ್ತೀವಿ. ಅಭ್ಲೇಶ್ವರ್ ನಾಕದಾಗ ಒಂದು ಇದು ಕಟ್ಟಿ ಕಾಂಪ್ಲೆಕ್ಸ್. ಇವತ್ತು ನೋಡ್ರಿ, ಇವತ್ತು ಡಿಚೂರ್ ಹೋದ್ರು ಆ ಮಹಾಪೌರ ಏನೋ ಇದನ್ನು ಮುಸ್ಲಿಮರಿಗೆ ಅಲಾಟ್ಮೆಂಟ್ ಮಾಡಿದಂತೇನೋ ಜಗಳ ತೆಗೆದಂತೆ. ನಾನು ಇವತ್ತು ಡಿಚೂರ್ಗೆ ಹೇಳಿದ್ದೀನಿ, ಅದು ಗೋವಿಂದ ಕಾರಜೋಳರು ನಾವು ಕೂಡಿ SCP TSP ಹಣದಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣದಾಗ ಅದನ್ನ ಕಾಂಪ್ಲೆಕ್ಸ್ ನಾವು ಕಟ್ಟೀವಿ. ಅವರು ಎಲ್ಲಾನು SC ST ಜನಾಂಗದವರಿಗೆ ಕೊಡಬೇಕು, ಒಬ್ಬರಿಗೂ ಬೇರೆ ಜಾತಿ ಕೊಟ್ಟರೆ ನಾವು ಹೋಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದೀನಿ. ಅವರು ಇಲ್ಲ ಸರ್ ಅದು SC ST ಜನಾಂಗಕ್ಕೆ ಕೊಡ್ಬೇಕಂತೇಳಿ ಆ ಕಂಡೀಷನ್ ಮ್ಯಾಗನೇ ನೀವು ಆ ಬಿಲ್ಡಿಂಗ್ ಕಟ್ತೀವಿ. ಅಲ್ಲೇನದಲ್ಲ ಈಗ 2 ಎಕರೆ ಕಟ್ಟದ ಮ್ಯಾಗೂ ನೀವು ಯಾವ ಯುವಕರು ಅರ್ಜಿ ಕೊಡ್ರಿ, ಅಲ್ಲೂ ನಾವು ಅಂಗಡಿ ಮಾಡ್ತೀವಿ. ದಲಿತ ಸಮುದಾಯದ ಶಕ್ತಿ ಶಾಸಕರು ನಮ್ಮ ಗೌಡರು ಮಾತಾಡಿದ ಹಾಗೆ ಈಗಾಗಲೇ ಪ್ಲಾಟ್ ನಂಬರ್ 1ರಲ್ಲಿ ಅಂಬೇಡ್ಕರ್ ಭವನ ಮಂಜೂರಾತಿ ಮಾಡಿ 627 ಸ್ಕ್ವೇರ್ ಫೀಟ್ ಜಾಗಕ್ಕೆ 20 ಲಕ್ಷ ರು ಮೊತ್ತವನ್ನು ಗೌಡರು ನೀಡಿದರು. ಆದರೆ ಆ ಜಾಗದ ಪಕ್ಕದಲ್ಲಿ ಇರ್ತಕ್ಕಂಥ ಸರ್ಕಾರಿ ಜಾಗೆಯನ್ನು ಸಹ ನಾವು ನಿಮಗೆ ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಾಗ ಈ ದೇಶದಲ್ಲಿ ಒಂದು ಕಳ್ಳರ ಇಲಾಖೆ ಇದೆ, ಅದು ವಕಫ್ ಇಲಾಖೆ ಅಂತ. ಆ ವಕಫ್ ಇಲಾಖೆಯು ಅದನ್ನು ಅತಿಕ್ರಮಣ ಮಾಡಿ ನಮ್ಮ ಅಣ್ತಂಬರಂತೆ ಇರುವಂಥ ಹೇಳ್ಕೊಂಡು ಬಂದಂಥವ್ರು ಅಂತಂದ್ರಂತ ಅಲ್ಪಸಂಖ್ಯಾತರು ನಮ್ಮ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ವಿರೋಧ ಮಾಡಿ ಇವತ್ತಿನ ದಿವಸ ನನ್ನ ಅಂಬೇಡ್ಕರ್ ಕಾಲೋನಿಯ ನೊಂದ ದಲಿತ ಜನಾಂಗ 29 ದಿನಗಳ ಕಾಲ ಧರಣಿ ಸತ್ಯಾಗ್ರಹ ಮಾಡಿದೆ. ಯಾರಿಂದ? ಈ ಅಲ್ಪಸಂಖ್ಯಾತರಿರ್ತಕ್ಕಂಥ ಮುಸ್ಲಿಂ ಸಮುದಾಯವರ ಅಂಬೇಡ್ಕರ್ ಭವನ ನಿರ್ಮಾಣದ ವಿರೋಧದ ಕಾರಣದಿಂದ. ಆದ್ದರಿಂದ ನಮ್ಮ ಶಕ್ತಿಯಾದಂಥ ನಮ್ಮ ಗೌಡರು ನಮಗೆ ಭರವಸೆಯನ್ನು ನೀಡಿದ್ದಾರೆ. ಏನಂದರೆ ಆ ವಕಫ್ ಇಲಾಖೆಯನ್ನು ನಿಷೇಧ ಮಾಡುವ ನಿಟ್ಟಿನಲ್ಲಿ ನಾನು ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಮನವಿಯನ್ನು ಸಹ ಮಾಡ್ತೀನಿ.
ನಿಮ್ಮ ಸಲುವಾಗಿ ಆ ದಲಿತ ಸಮುದಾಯದ ಪಕ್ಕದಲ್ಲಿ ಇರ್ತಕ್ಕಂಥ ಜಾಗಕ್ಕಾಗಿ ನಾನು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ತನಕನೂ ಹೋಗ್ತೀನಿ ಅಂತ ಭರವಸೆಯನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಅಗಸಿ ಹೊರಗಡೆ ನಮ್ಮ ಅಗಸಿ ಬಾಗಿಲು ಇದೆಯಲ್ಲ ಅದರ ಹೊರಗಡೆ ಬರ್ತಕ್ಕಂಥ ಜಾಗವನ್ನು ನಮ್ಮ ಅಂಬೇಡ್ಕರ್ ಯುವಕ ಸಂಘಕ್ಕೆ ಮಂಜೂರಾತಿ ಮಾಡ್ತೀನಿ, ಅದರ ದುಡ್ಡನ್ನು ಸಹ ನಾನೇ ಕಟ್ತೀನಿ ಅಂತ ಭರವಸೆ ಕೊಟ್ಟಂತ ಸಾಹೇಬರಿಗೆ ನಮ್ಮ ಸಮುದಾಯದ ನಾಯಕರಾಗಲಿ, ನಮ್ಮ ಸಮುದಾಯದ ಸಚಿವರಾಗಲಿ, ನಮ್ಮ ಸಮುದಾಯದ MLAಗಳಾಗಲಿ ಯಾರೂ ನಮ್ಮ ಪರವಾಗಿ ನಿಲ್ಲಿಲ್ಲ. ಆದರೆ ನಮ್ಮ ಶಾಸಕರಾದಂಥ ನಮ್ಮ ಪಾಲಿನ ಗೌಡ್ರು, ನಮ್ಮ ದೇವರಾದಂಥ ನಮ್ಮ ಬಸವರಾಜ ಯತ್ನಾಳ್ ಸಾಹೇಬರು ನಮ್ಮ ಪರವಾಗಿ, ನಮ್ಮ ಸಮುದಾಯದ ಪರವಾಗಿ ನಿಂತಿದ್ದಾರೆ. ಈ ಅಂಬೇಡ್ಕರ್ ಆಂದೋಲನವನ್ನ ಜೀವಂತಾಗಿಟ್ಟಿರುವಂಥ ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಡೆಯುವಂಥ ನಮ್ಮ ಶಾಸಕರಿಗೆ ಯಾವತ್ತೂ ಕೂಡ ಆ ಭಗವಾನ್ ಬುದ್ಧರು ಆಶೀರ್ವದಿಸಿ ಅವರು ಚೆನ್ನಾಗಿರ್ಲಿ ಅಂತ ನಮ್ಮ ಸಮುದಾಯದ ತಾಯಿಯ ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಇದೇ ರೀತಿ ನಮ್ಮ ಯುವ ನಾಯಕರಾದಂಥ ನಮ್ಮ ಆತ್ಮೀಯರು ರಾಮಲಿಂಗ ಯತ್ನಾಳ್ ಸಾಹೇಬರು ಕೂಡ ಒಂದೆರಡು ಮಾತುಗಳನ್ನು ಮಾತಾಡಬೇಕು.